ನಮಸ್ತೆ. ದಿನಾಗಲೂ ನಾವು ತಿಳ್ಕೊಂಡಿದ್ದು ಸೆಲ್ಫ್ ಲವ್, ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಇಮೇಜ್ ಎಲ್ಲ ತಿಳ್ಕೊಂಡ್ವಿ. ಹಾಗಾದರೆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ತಿಳ್ಕೊಬೇಕಲ್ವಾ? ಹೌದು. ನಾನು ಸುನೀತಾ ಎಸ್ ಕುಡೂರ್. ಇವತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ಒಂದೆರಡು ಮಾತನಾಡೋಣ. ಎಲ್ಲರೂ ಹೇಳ್ತಿರ್ತಾರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್. ಹಾಗಾದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಏನು? ಸೆಲ್ಫ್ ಕಾನ್ಫಿಡೆನ್ಸ್ ಮೊದಲನೇದಾಗಿ ಸೆಲ್ಫ್ ಟ್ರಸ್ಟ್. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ನಮ್ಮ ಮೇಲೆ ನಂಬಿಕೆ ಇರಬೇಕು ಅಂತಂದರೆ ನಮ್ಮ ಹತ್ರ ಇರುವಂತಹ ಎಬಿಲಿಟೀಸ್ ಮೇಲೆ ನಂಬಿಕೆ ಇರಬೇಕು. ಎರಡನೆಯದಾಗಿ ಪಾಸಿಟಿವ್ ಸೆಲ್ಫ್ ಇಮೇಜ್, ಧನಾತ್ಮಕವಾದ ಸ್ವಯಂ ಚಿತ್ರಣ. ಅದು ಒಳಗಡೆಯಿಂದ ಬರಬೇಕು. ಅದು ಸೆಲ್ಫ್ ಚಿತ್ರಣ. ಮೂರನೇದಾಗಿ ಬೌನ್ಸ್ ಬ್ಯಾಕ್ ಆಗೋದು. ಜೀವನದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಬಿದ್ದಾಗ ಎದ್ದು ಮತ್ತೆ ವಾಪಸ್ ಬರೋವಂಥದ್ದು, ಮತ್ತೆ ಹೋರಾಡೋಕ್ಕೆ ನಿಂತ್ಕೊಂಡು ಹೋರಾಡಿ ಗೆಲ್ಲುವಂಥದ್ದು. ನಾಲ್ಕನೆಯದಾಗಿ ಸೆಲ್ಫ್ ಅಸರ್ಟಿವ್ನೆಸ್, ದೃಢವಾಗಿ ನಿಶ್ಚಯವಾಗಿ ಮಾತನಾಡೋದು. ನಮಗೆ ತಿಳಿದಿದ್ದನ್ನು ದೃಢವಾಗಿ ಮಾತನಾಡೋದು. ಇದೆಲ್ಲ ಸೆಲ್ಫ್ ಕಾನ್ಫಿಡೆನ್ಸನ್ನು ಇನ್ಕ್ರೀಸ್ ಮಾಡುತ್ತೆ. ಇದೆಲ್ಲದರಿಂದನೇ ಸೆಲ್ಫ್ ಕಾನ್ಫಿಡೆನ್ಸ್ ಆಗುತ್ತೆ. ಇಷ್ಟ ಆಯ್ತಲ್ವಾ? ಥ್ಯಾಂಕ್ ಯು.